Advance happy married life. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಿನ್ನೆ ವಿಡಿಯೋದಲ್ಲಿ ನಾನು ಚೌಟ್ರಿ ಬಂದಿದ್ದಷ್ಟನ್ನು ಹಾಕಿದ್ದೆ ಮನೆಯಿಂದ. ಇವಾಗ ಚೌಟ್ರಿ ಬಂದಮೇಲೆ ಅಲ್ಲಿ ಏನೇನು ಹಸೆ ಎಲ್ಲ ಮಾಡಿದ್ರು, ಏನೇನು ಪ್ರೋಗ್ರಾಮ್ ಇತ್ತು ಅಂತ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ಭತ್ತ ಕುಟ್ಟೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ನಾವು ಚೌಟ್ರಿಗೆ ಬಂದಮೇಲೆ ರೆಡಿ ಆಗೋಣ ಅಂತ ಹೇಳಿ ಹೋದ್ವಿ. ಫಸ್ಟು ಹಳದಿ ಅಂತ ಹೇಳಿದ್ರು, ಆಮೇಲೆ ಹಸೆ ಅಂತ ಹೇಳಿದ್ರು. ಕೊನೆಗೆ ಅದು ಚೇಂಜ್ ಆಗಿದೆ. ಫಸ್ಟು ಹಸೆ ಹಾಕ್ಬಿಟ್ಟು ಆಮೇಲೆ ಹಳದಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಹಾಗಾಗಿ ನಾವು ರೆಡಿ ಆಗ್ತಿದ್ದು, ಬ್ರೈಡು ಕೂಡ ರೆಡಿ ಆಗ್ತಾಯಿದ್ಲು. ಭತ್ತ ಕುಟ್ಟ ಶಾಸ್ತ್ರ ಮಾಡೋದಕ್ಕೆ ಇಲ್ಲಿ ಎಲ್ಲರೂ ಕೂಡ ಪೂಜೆ ಮಾಡ್ಕೊತಾ ಇದ್ರು. ಇವತ್ತಿನ ಈ ವಿಡಿಯೋ ತುಂಬ ಫನ್ನಿ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ಎಮೋಷ್ನಲ್ ಆಗಿದೆ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಭತ್ತ ಕುಟ್ಟ ಶಾಸ್ತ್ರ ಆಯಿತು. ನೆಕ್ಸ್ಟು ಹಸೆ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಹಸೆನ ಬರೆದು ರೆಡಿ ಮಾಡಿದ್ದಾರೆ. ಮತ್ತು ಎಲ್ಲನೂ ಕೂಡ ರೆಡಿ ಮಾಡಿದ್ದಾರೆ. ಅದ್ರ ಜೊತೆಗೆ ನೆಕ್ಸ್ಟ್ ಹಳದಿಗೆ ಏನು ಪ್ರಿಪ್ರೇಷನ್ ಬೇಕೋ ಅದನ್ನು ಕೂಡ ಆ ಕಡೆ ನಡೆದಿದೆ. ಇವಾಗ ಬ್ರೈಡ್ದು ಫೋಟೋ ಎಲ್ಲ ತೆಗಿತಾ ಇದ್ದಾರೆ. ಬ್ರೈಡ್ ರೆಡಿಯಾಗಿ ಬಂದಿದ್ದಾಯಿತು. ಸರಿ, ಇವಾಗ ನೆಕ್ಸ್ಟ್ ಹಸೆನ ಶುರು ಮಾಡ್ತಾಯಿದ್ದಾರೆ. ಎಲ್ಲದೂ ಕೂಡ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ, ಸ್ವಲ್ಪ ಮ್ಯೂಸಿಕ್ ಆ್ಯಡ್ ಮಾಡ್ಕೊತೀನಿ. ಹಾಗೆಯೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೈಟು ಚೌಟ್ರಿಗೆ ಹಸೆಗೆ ಅಂತ ಹೇಳ್ಬಿಟ್ಟು ಊರವರೆಲ್ಲ ಬಂದಿದ್ರು. ಅವ್ರು ಇವಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ಹಸೆ ಮುಗಿಸ್ಕೊಂಡು ಊಟಕ್ಕೆ ಅಂತೇಳಿ ಹೊರಡ್ತಾ ಇದ್ದಾರೆ. ಮನ್ವಿತನ ನೈಟ್ ಔಟ್ಫಿಟ್ ಇದಾಗಿತ್ತು. ಚೌಟ್ರಿಗೆ ಬರಬೇಕಾದ್ರೆ ನಾನು ಲಂಗ ಬ್ಲೌಸನ್ನು ಅವಳಿಗೆ ಹಾಕ್ಕೊಂಡು ಬಂದೆ. ಸೊ ಹಾಗಾಗಿ ಸ್ವಲ್ಪ ಹಾಗೇ ವಿಡಿಯೋಸ್ ಮಾಡಿಕೊಂಡೆ. ದಿಯಾ ಮತ್ತು ಮನ್ವಿತಾ ಕುತ್ಕೊಂಡು ಅವ್ರ ಜೊತೆ ಮಕ್ಕಳು ಬಂದಾಗ ಅವಾಗ ಕ್ಯಾಮ್ರಾ ಇಟ್ಕೊಂಡಿದ್ದಾಗ ನಂದು ತೆಗಿ ಅಂತ ಇರ್ತಾರೆ. ಹಾಗಾಗಿ ಆ ಮಕ್ಕಳನ್ನ ಏನಾದ್ರು ಆ್ಯಕ್ಟಿವಿಟೀಸ್ ಮಾಡಿಸ್ಕೊಂಡು ಅವುಗಳನ್ನ ವಿಡಿಯೋನ ಮಾಡ್ಕೊಂಡಿದ್ದಾಯಿತು. ಇಬ್ಬರು ತುಂಬ ಫನ್ನಿಯಾಗಿ ಆಡ್ತಾಯಿದ್ರು. ಕೆಲವು ಟೈಮ್ ತುಂಬ ಎಂಜಾಯ್ ಮಾಡ್ತಾಯಿದ್ರು ಕೂಡ. ಮತ್ತು ನೋಡಿ, ಇವಾಗ ನಾನು ಮತ್ತು ಅಶ್ವಿನಿ ಮದುವೆ ಮನೇಲಿ ರೆಡಿ ಆಯಿತು ಅಂದರೆ ಫೋಟೋ ತೆಗೆಯೋದೇ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಫೋಟೋ ಕ್ಲಿಪ್ ಮಾಡ್ಕೊತಾ ಇದ್ವಿ. ನೆಕ್ಸ್ಟು ನಾವು ಊಟದ ಕಡೆ ಬಂದ್ವಿ. ನೈಟ್ ಆಗಿತ್ತಲ್ವ, ಶಾಸ್ತ್ರಗಳು ನಡೀತಾ ಇತ್ತು. ಅರಿಶಿನ ಶಾಸ್ತ್ರದ ಹೊತ್ತಿಗೆ ನಾವು ಊಟ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಬಂದ್ವಿ. ನೈಟು ಊಟಕ್ಕೆ ಬೂಂದಿ ಪಾಯಸ ಮತ್ತು ಪಲ್ಯ ಮತ್ತು ಚಿತ್ರಾನ್ನ ಬಜ್ಜಿ ಮಾಡಿಸಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನೆಕ್ಸ್ಟು ಬಳೆ ಶಾಸ್ತ್ರ ನಡೀತಾ ಇತ್ತು. ಆಲ್ರೆಡಿ ಅಂಬಿಕಂಗೆ ಬಳೆನ ತೊಡಿಸ್ತಾಯಿದ್ರು. ಏನೇ ಹೇಳಿ, ಹಸ್ರು ಬಳೆಗಿಂತ ಕರಿಬಳೆ ತೋರಿಸಿದ್ರೇ ತುಂಬ ಚೆನ್ನಾಗಿರುತ್ತೆ ಮದುವೆ ಹೆಣ್ಣಿಗೆ. ಬಟ್ ಹಾಸನ ಸೈಡೆಲ್ಲ ನಾವು ಕರಿಬಳೆನೇ ತೋರಿಸೋದು. ಬೇರೆ ಸೈಡೆಲ್ಲ ಉತ್ತರ ಕರ್ನಾಟಕ ಈ ಥರ ಎಲ್ಲ ಬೇರೆ ಸೈಡ್ಗಳಲ್ಲಿ ಗ್ರೀನ್ ಬಳೆನ ಮದುವೆಗೆ ತೊಡಿಸ್ತಾರೆ. ಬಟ್ ಅದೊಂದು ಬ್ರೈಡಿಗೆ ಕಳೆನೇ ಆಗಿರುತ್ತೆ. ಗ್ರೀನ್ ಬಳೆಗಿಂತ ಬ್ಲ್ಯಾಕ್ ಬಳೆ ನಮಗಿಷ್ಟ. ಅದ್ರ ಜೊತೆಗೆ ನಾನು ಕೂಡ ಬಳೆ ಹಾಕಿಸ್ಕೊಂಡೆ. ಮತ್ತು ಇನ್ನು ನಾಳೆ ಮದುವೆ ದಿನ ಬಂದವ್ರಿಗೆಲ್ಲ ಬಳೆ ಬೇಕಂತ ಹೇಳ್ಬಿಟ್ಟು ಎಲ್ಲ ಸೈಜಿನ ಬಳೆನೂ ಎತ್ತಿಟ್ಕೊತಾ ಇದ್ರು. ಹಾಗೇನೇ ನಾವು ಇಲ್ದಿದ್ದವರೆಲ್ಲರೂ ಕೂಡ ಬಳೆ ತೊಡಿಸ್ಕೊಂಡ್ವಿ. ಕೈ ತುಂಬ ತೊಡಿಸ್ಕೊಳಕ್ಕಲ್ಲ, ಯಾಕೆಂದರೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಹಾಕ್ಬೇಕಂತ ಅಂದ್ಕೊಂಡಿದ್ವಲ್ಲ. ಹಾಗಾಗಿ ಒಂದು ಆ ಕಡೆ ಕೈಗೆ ಒಂದೆರಡು, ಈ ಕಡೆ ಕೈಗೆ 2 ಅಂತ ಹೇಳ್ಬಿಟ್ಟು ಆ ಥರ ಹಾಕಿಸ್ಕೊಂಡ್ವಿ. ನೆಕ್ಸ್ಟು ರಕ್ಷಿತಾ ಮತ್ತು ಆಂಟಿ ಬೆಂಗಳೂರಿಂದ ಬಂದರು. ಇವ್ರಿಗೆ ಹುಷಾರಿರ್ಲಿಲ್ವಂತೆ, ಹಾಗಾಗಿ ಇವ್ರು ಲೇಟು. ಎಲ್ಲರೂ ಆಲ್ಮೋಸ್ಟ್ ಆಲ್ ಮದುವೆ ಹಿಂದಿನ ದಿನವೇ ಬಂದಿದ್ದರು ಕೂಡ. ಕೆಲವರು ನೈಟ್ ಅಷ್ಟರಲ್ಲಿ ಚೌಟ್ರಿಗೆ ಬರೋ ಅಷ್ಟರಲ್ಲಿ ಬಂದರು. ಇವ್ರು ಸ್ವಲ್ಪ ಲೇಟಾಗಿ ಬಂದರು ಅಷ್ಟೇ. ನೆಕ್ಸ್ಟ್ ಕಂಕಣನ ಕಟ್ಟಿಸ್ಕೊತಾ ಇದ್ಲು. ಅವ್ರ ಅತ್ತೆಯರಾಗಬೇಕನ್ಸುತ್ತೆ ಇವರು. ಅವ್ರ ಅತ್ತೆ ಜೊತೆನೇನೋ ಕಂಕಣನ ಕಟ್ಟಿಸ್ಕೊತಾ ಇದ್ರು. ಇನ್ನು ಈ ಕಡೆ ದೊಡ್ಡವರೆಲ್ಲ ಹಾಕಿಸ್ಕೊಂಡ್ವಿ. ನಾವೇನು ಕಮ್ಮಿನ ಅಂತ ಹೇಳಿ ಚಿಕ್ಕ ಮಕ್ಕಳು ಕೂಡ ಅವ್ರಿಗೆ ಕೈಗೆ ಆಗಲ್ಲ ಸೈಜು. ಬಟ್ ಆದ್ರೂ ಕೂಡ ಸುಮ್ಮನೆ ಮಕ್ಕಳು ಒಂದು ಖುಷಿಗೆ ತೊಗೊಂಡು ಹಾಕೋತಾಯಿದ್ರು. ಅದ್ರ ಜೊತೆ ನಮ್ಮ ಮನ್ವಿತನೂ ಕೂಡ ನಾನು ಹಾಕ್ಕೊತೀನಿ ಅಂತ ಹೇಳಿ ಹಾಕ್ಕೊತಾ ಇದ್ಲು. ಅವ್ರ ಸೈಜಿಗೆ ಆಗ್ತಾ ಇರಲಿಲ್ಲ. ಬಟ್ ಸುಮ್ಮನೆ ಕೈಗೆಲ್ಲ ಹಾಕಿ ನೋಡ್ತಾ ಇದ್ಲು. ಕಪ್ಪು ಬಳೆ ಅಲ್ವಾ, ಚೆನ್ನಾಗಿ ಕಾಣಿಸುತ್ತೆ ಕೈಗೆ ಹಾಕಿದರೆ, ಹಾಗಾಗಿ ನೋಡ್ತಾ ಇದ್ಲು ಹಾಕ್ಕೊಂಡು. ನೆಕ್ಸ್ಟ್ ಇವಾಗ ನಾನು ಇವಳಿಗೆ ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಸಿದ್ದೀನಿ. ಯಾಕೆಂದರೆ ಹಳದಿಗೆ ಯೆಲ್ಲೋ ಕಲರ್ ಡ್ರೆಸ್ನ ಎಲ್ಲರೂ ಕೂಡ ಹಾಕೋಣ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡಿದ್ವಿ. ನೋಡಿ, ಇವಾಗ ಬಳೆಗಳನ್ನ ಎತ್ತಿಟ್ಟಿದ್ದಾರೆ. ನಾಳೆ ಮದುವೆಗೆ ಬರಬೇಕಂದ್ರೆ ಹುಡುಗನ ಕಡೆಯಿಂದ ಬರ್ತಾರಲ್ಲ, ಅಥವಾ ಈ ಕಡೆಯಿಂದಾಗಲಿ ಯಾರೇ ಬಂದ್ರೂ ಕೂಡ ಅವ್ರಿಗೆ ಕರಿ ಬಳೆ ಇರಬೇಕು. ಹಾಗಾಗಿ ಸರಿ ಅಂಥೇಳಿ ಎತ್ತಿಟ್ಟಿದ್ರು. ಇವಾಗ ಟೀಮ್ ಬ್ರೈಡು
ಗಾಗಲ್ಸ್ ಇರಲಿಲ್ಲ, ಎಲ್ಲೋ ಒಂದು ಹುಡ್ಕೊಂಬಂದು, ಯಾಕಂದರೆ ಹತ್ತಿರ ಇರೋದ್ರಿಂದ ಅಂಬಿಕಾ ಅವ್ರ ಮನೆ ಚೌಟ್ರಿಗೆ ಈಸಿಯಾಗಿ ಏನೇ ಮರೆತರೂ ಕೂಡ ತರ್ಬೋದಿತ್ತು. ಅಂಬಿಕಾ ಇವಾಗ ಹಳದಿಗೆ ರೆಡಿ ಆಗಿದ್ದಾಳೆ. ಬ್ರೈಡ್ ಟು ಬಿ ಅಂತ ಟೀಮ್ ಬ್ರೈಡ್ ಅಂತ ಹೇಳ್ಬಿಟ್ಟು ಗಾಗಲ್ ಮೇಲೆ ಬರೆದ್ವಿ. ಅದಕ್ಕೂ ಕೂಡ ಮಾರ್ಕರ್ ಇರಲಿಲ್ಲ. ನೈಫ್ ಪಾಲಿಶನ್ನು ತೊಗೊಂಡು ಅದರಲ್ಲೂ ಕೂಡ ಬರೆದ್ವಿ. ನೆಕ್ಸ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ಮೇಲೆ ಆಲ್ ದ ಬೆಸ್ಟ್ ಕೂಡ ಹೇಳಿದ್ದಾಯಿತು ಅಂಬಿಕಂಗೆ. ನೆಕ್ಸ್ಟ್ ಇವಾಗ ಹಳದಿ ಶಾಸ್ತ್ರಕ್ಕೆ ಕುತ್ಕೊಳ್ತಾ ಇದ್ದಾಳೆ. ಇಲ್ಲಿ ನಾವು ರೆಡಿ ಅರಿಶಿನ ತೊಗೊಂಡು ಅದನ್ನು ಹಚ್ಚಿಲ್ಲ. ಅರಿಶಿನ ಕೊಂಬನ್ನು ಅಂದರೆ ಹಸಿ ಅರಿಶಿನ ತೊಗೊಂಡು ಬಂದು ಆ ಅರಿಶಿನ ರುಬ್ಬಿ ಪೇಸ್ಟ್ ಮಾಡಿ ಇವಾಗ ಫೇಸಿಗೆ ಹಚ್ಚುತ್ತಾ ಇರೋದು. ಆ ಅರಿಶಿನ ಆಗಿದ್ದರೆ ಬೇರೆ ಕಲರೇ ಕಾಣಿಸ್ತಾ ಇತ್ತು. ಹಸಿ ಅರಿಶಿನ ನಾವು ರುಬ್ಬಿ ಹಚ್ತಾ ಇರೋದ್ರಿಂದ ಸ್ವಲ್ಪ ಡಿಮ್ಮಾಗಿ ಕಾಣಿಸ್ತಾ ಇದೆ ಅಷ್ಟೇ ಹಳದಿ. ಇವಾಗ ಅತ್ತೆ ಅಂದರೆ ಅವ್ರ ಅಮ್ಮ ಹಚ್ಚುತ್ತಾ ಇದ್ದಾರೆ. ಮದುವೆಯಲ್ಲಂತೂ ಹಳದಿ ಹಚ್ಬೇಕಾದ್ರೆ ಅಂತೂ ಇಡೀ ಮೈಗೆಲ್ಲ ಮಾಡಿರ್ತಾರೆ. ಅದು ಹೋಗೋದೇ ತುಂಬ ಕಷ್ಟ. ತುಂಬ ಹೊತ್ತು ಉಜ್ಜಿ ಇಡಬೇಕು. ಫೇಸಲ್ಲಾಗಿರ್ಬೋದು, ಫೇಸಲ್ಲಿನ ಮೇಕಪ್ ಮಾಡಿಸ್ಕೊಬೇಕಲ್ಲ ಮಾರ್ನಿಂಗು. ಅವಾಗಂತೂ ಕೆಲವೊಂದು ಬ್ರೈಡ್ಗಳು ನೋಡೋಕ್ಕೆ ಆಗೋದಿಲ್ಲ. ಬಟ್ ಇದೇನಂತ ಅಂದರೆ ನ್ಯಾಚುರಲ್ ಆಗಿ ಅಂತಂದರೆ ಇವಾಗ ಹಸಿ ಅರಿಶಿನ ತೊಗೊಬಂದು ರುಬ್ಬಿ ಹಾಕಿರೋದ್ರಿಂದ ಅಷ್ಟು ಕಲರ್ ಅಷ್ಟು ಡಾರ್ಕಾಗಿ ಕಾಣಿಸೋದಿಲ್ಲ, ಓಕೆ ಆಗುತ್ತೆ. ನೆಕ್ಸ್ಟ್ ಕಾಲ್ಚೆನ್ ಹಾಕಿದ್ವಲ್ಲ, ಕಾಲ್ಚೆನ್ನಿಗೆ ಹಳದಿ ಹಚ್ಕೊಂಡ್ರೆ ಅದು ಹೋಗೋಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಬಿಚ್ಚೋಣ ಅಂತ ಹೇಳ್ಬಿಟ್ಟು ಅದನ್ನು ಬಿಚ್ಕೊತಾ ಇದ್ವಿ ಇವಾಗ ಕಾಲ್ಚೆನ. ಯಾಕೆಂದರೆ ಅರಿಶಿನ ಕಲರ್ ಥರನೇ ಕಾಣಿಸುತ್ತೆ, ಹಾಗಾಗಿ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಕಾಲ್ಚೆನ ಬಿಚ್ಚಿಡೋಣ ಅಂತೇಳಿ ತೆಗ್ತಾಯಿದ್ವಿ. ಎಲ್ಲರೂ ಹಾಗೆ ಒಬ್ಬೊಬ್ಬರಾಗೆ ಹಳದಿನ ಹಚ್ಚೋದಕ್ಕೆ ಶುರು ಮಾಡಿಕೊಂಡ್ರು. ಮದುಮಗಳ ಮೇಲೆ ಒಂದು ಕಳೆ ಬರಬೇಕಂದ್ರೆ ಅರಿಶಿನ ಮೈಗೆ ಹಚ್ಚಿದ್ರೆ ಆ ಅರಿಶಿನ ಗ್ಲೋ ರೀತಿಯಲ್ಲಿ ನಮಗೆ ಫೇಸ್ನ ರಿಫ್ಲೆಕ್ಟ್ ಮಾಡುತ್ತೆ. ಮದುಮಗಳ ಕಳೆ ಎದ್ದು ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಅರಿಶಿನ ಹಚ್ಚುತ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇನ್ನು ಅರಿಶಿನ ಹಚ್ಚಿದ್ರೆ ಎಷ್ಟೋ ಸಲ ಅರಿಶಿನ ಮೈಯಲ್ಲಿ ಹೊರಗಡೆ ಹೋಗಬಾರ್ದು ಅಂತ ಹೇಳ್ತಾರೆ. ಅರಿಶಿನ ಎಲ್ಲರೂ ಕೂಡ ಹಚ್ಚಿದ್ದಾಯಿತು. ಮಕ್ಕಳು ಕೂಡ ಆರತಿ ಮಾಡಿದ್ವು. ನೋಡಿ ಇವಾಗ ಸುನಿಲ್ ಮತ್ತು ಅಂಬಿಕಾದು ಕಾರಿಗೆ ಹಾಕೋದಕ್ಕೆ ವಾಲ್ಪೇಪರ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಅರಿಶಿನ ಡ್ಯಾನ್ಸ್ ಒಂದು ಮಾಡಬೇಕಲ್ವಾ, ಸೊ ಹಾಗಾಗಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ. ಎಲ್ಲರೂ ಕೂಡ ಅರಿಶಿನ ಕಲರ್ ಸ್ಯಾರಿ ಹಾಕಿರೋದ್ರಿಂದ ಯೆಲ್ಲೋ ಕಲರ್ ಸ್ಯಾರಿನ ಎಲ್ಲರೂ ಕೂಡ ಹಾಕ್ಬೇಕಂತ ಹೇಳಿ ಅಂದ್ಕೊಂಡಿದ್ವಿ. ಯಾರ್ಯಾರ ಹತ್ರ ಅರಿಶಿನ ಆರೆಂಜ್ ಯಾವುದಿದೆ ಅದನ್ನು ಹಾಕ್ಕೊಂಡಿದ್ರು. ಸೊ ಹಾಗಾಗಿ ಒಂದು ರೀಲ್ಸ್ ಮಾಡೋ ರೀತಿಯಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಡ್ಯಾನ್ಸನ್ನು ಮಾಡ್ತಾಯಿದ್ವಿ. ಎಲ್ಲ ಪರ್ಫೆಕ್ಟ್ ಡ್ಯಾನ್ಸರ್ ಯಾರೂ ಅಲ್ವೇ ಅಲ್ಲ. ಇಲ್ಲಿ ಯಾರಿಗೂ ಕೂಡ ಅಷ್ಟು ಡ್ಯಾನ್ಸ್ ಅಷ್ಟಾಗಿ ಬರೋದಿಲ್ಲ. ರಕ್ಷಿತಾ ಒಬ್ಬಳು ಮತ್ತು ರಶ್ಮಿ ಒಬ್ಬಳು ಮಾಡ್ಬೋದು ಅಷ್ಟೇ. ಇನ್ನು ಮಿಕ್ದವರೆಲ್ಲ ನಾವೆಲ್ಲರಿಗೂ ನಮಗೇನು ಡ್ಯಾನ್ಸ್ ಬಗ್ಗೆ ಏನು ಗೊತ್ತಿಲ್ಲ. ಸುಮ್ಮನೆ ಹಾಗೆ ಒಂದು ಸ್ಟೆಪ್ಪನ್ನು ಮಾಡಿದ್ವಿ ಅಷ್ಟೇ. ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಡ್ಯಾನ್ಸ್ ಎಲ್ಲ ಮುಗೀತು. ಇನ್ನು ಹಳದಿ ಎಲ್ಲ ಹಚ್ಚಿದ್ದಾಯ್ತಲ್ವ, ಇವಾಗ ಮದುಮಗಳಿಗೆ ನೀರನ್ನು ಹಾಕ್ತಾಯಿದ್ದೀವಿ. ಅಲ್ಲಿ ನಾವು ಜಾಲರಿನ ತೊಗೊಂಡೋಗಿರಲಿಲ್ಲ. ಮತ್ತು ಎಕ್ಸ್ಟ್ರಾ ಆಲ್ಟರ್ನೇಟಾಗಿ ಇವಾಗ ಒಂದು ಬಿನ್ಗಿನಲ್ಲಿ ಒಂದು ಮಾಡಿರ್ತಾರಲ್ಲ ಅರಿಶಿನ ಕಲರ್ ಶಾಸ್ತ್ರಕ್ಕೆ ಅಂತಲೇ ಹೇಳ್ಬಿಟ್ಟು ಅದನ್ನು ಕೂಡ ಏನು ರೆಡಿ ಮಾಡ್ಕೊಂಡಿರಲಿಲ್ಲ. ಇಷ್ಟೇನೇ ಪ್ರಿಪ್ರೇಷನ್ ಇದ್ದಿದ್ದು ಹಳದಿಗೆ. ಅದಕ್ಕೆ ಬಕೆಟಲ್ಲಿ ಒಂದು ಬಿಸಿನೀರು ಸ್ವಲ್ಪ ಉಗುರು ಬೆಚ್ಚಿ ನೀರನ್ನು ತೊಗೊಂಡು ಬಂದುಬಿಟ್ಟು ಜಗ್ಗಲ್ಲೇ ಹಾಕ್ತಾಯಿದ್ದೀವಿ. ಜಾಲರಿ ತಂದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಪ್ರಿಪ್ರೇಷನ್ ಅಂತೂ ಮಾಡ್ಕೊಂಡಿರಲಿಲ್ಲ. ಈ ರೀತಿನೆಲ್ಲ ಅರೇಂಜ್ ಮಾಡಿದ್ದಾರೆ ಅಷ್ಟೇ. ನಾವು ಅವರೇನೆ ಕೊಟ್ಟಿರ್ತಾರೇನೋ ತಂದಿರ್ತಾರೇನೋ ಅಂತ ಅಂದ್ಕೊಂಡ್ವಿ, ಬಟ್ ಅದೇನೂ ಇರಲಿಲ್ಲ. ಸೊ ಇವಾಗ ಬ್ರೈಡ್ ಟು ಬಿ ಮಾಡೋಣ ಅಂತ ಹೇಳ್ಬಿಟ್ಟು ಮಂಗಳವಾರದಿಂದ ರೆಡಿ ಮಾಡಿಕೊಂಡು ಬುಧವಾರ ಬೆಳಗ್ಗೆನೂ ಮಾಡೋಣ ಅಂತ ಅಂದ್ಕೊಂಡು ಅದೇ ಶಾಸ್ತ್ರ ಅದೇ ಓಡೋದು ಎಲ್ಲ ಆಗಿ ಬ್ರೈಡ್ ಟು ಬಿ ಮಾಡೋಕ್ಕೂ ಆಗಲಿಲ್ಲ. ಯಾರೂ ಕೂಡ ಸೇರ್ಕೊಂಡಿರಲಿಲ್ಲ ಅಂತ ಹೇಳ್ಬಿಟ್ಟು ಸಂಜೆ ಆದಮೇಲೆ ಎಲ್ಲರೂ ಕೂಡ ಸೇರ್ಕೊಂಡಿದ್ದಲ್ವ, ಹಾಗಾಗಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಫಂಕ್ಷನ್ ಎಲ್ಲ ಅಂದರೆ ಶಾಸ್ತ್ರಗಳೆಲ್ಲ ಮುಗಿದು ಫ್ರೆಶ್ ಅಪ್ ಆಗಿ ಬಂದಮೇಲೆ ನೆಕ್ಸ್ಟು ಸ್ವಲ್ಪ ಹೊತ್ತು ಸ್ಪೇಸಾಗಿ ಕುತ್ಕೊಂಡ್ವಿ. ಆ ಟೈಮಲ್ಲಿ ಒಂದು ಕೇಕ್ ತೊಗೊಬಂದು ಕಟ್ ಮಾಡಿಸ್ವಿ. ಅದೇ ಒಂದು ಬ್ರೈಡ್ ಟು ಬಿ ಥರ ಅಥವಾ ಅಡ್ವಾನ್ಸ್ ಮ್ಯಾರೇಡ್ ಲೈಫ್ ಅನ್ನೋ ರೀತಿಯಲ್ಲಿ ಸೆಲೆಬ್ರೇಟನ್ನು ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಅದೊಂದು ಮೂಮೆಂಟು ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಎಲ್ಲರೂ ಕೂಡ ಸೇರಿ ಮಾತಾಡಿಕೊಂಡು ಆಟ ಹೊಡ್ಕೊಂಡು ಕೂತ್ಕೊಳ್ಳೋದಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಕೇಕ್ ಕಟಿಂಗ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡ್ವಿ.
ನೆಕ್ಸ್ಟು ಡ್ಯಾನ್ಸ್ ಮಾಡಿದ್ವಿ ಮತ್ತು ಅಂತಾಕ್ಷರಿ ಆಡಿದ್ವಿ. ತುಂಬ ಚೆನ್ನಾಗಿತ್ತಂತು. ಹಿಂದಿನ ದಿನ ಅಂತೂ ತುಂಬ ಎಂಜಾಯ್ ಮಾಡಿದ್ವಿ. ಮುತ್ತಿಟ್ಟ ಉಸಿರಾಣೆ ಬಿಟ್ಟೋಗೋ ದಾರಿಯಲ್ಲಿ ಖುಷಿಯೇ ಇಲ್ಲ. ಒಟ್ಟಾದ ಹೆಚ್ಚಿನ ಕಿತ್ತಿಟ್ಟು ಹೊರಡೋಕೆ ಜೊತೆ ಇದ್ದ ನೆರಳಿಗೂ ಯಾಕೋ ಇಷ್ಟ ಇಲ್ಲ. ವಾಯ್ಸ್ ಜೋರಲ್ವಾ? ಎರಡು ಮಗ ನನ್ನಲ್ಲಿ ನಾನಿಲ್ಲ. ಹೊಸ ಬೆಳಕಂದು ಹೊಸಲಿಗೆ ಬಂದು ಬೆಳಗಿದೆಂದು. ಈ ರೀತಿಯಲ್ಲಿ ಮದುವೆ ಹಿಂದಿನ ದಿನ ನಾವು ಎಂಜಾಯ್ ಮಾಡಿಕೊಂಡು ಆ ದಿನನ ಕಳೆದ್ವಿ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತಾ ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಹೂರ್ತದ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.